ಗಂಟೆ 6 ಗಂಟೆ 7 ಗಂಟೆಗೆಲ್ಲ ರೀಚ್ ಆಗ್ತಾರೆ ಊರುಗಳನ್ನ. ಚಿತ್ರದುರ್ಗ ಜಿಲ್ಲೆ ಜವನಗೊಂಡನಹಳ್ಳಿಯಲ್ಲಿ ಬಸ್ ದುರಂತಕ್ಕೀಡಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊತ್ತಿ ಉರಿದ ಬಸ್ನಿಂದ ಪಾರಾದವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ತುಮಕೂರು ಜಿಲ್ಲೆಯ ಶಿರಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತುಮಕೂರು ಜಿಲ್ಲೆ ಆಸ್ಪತ್ರೆಯಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಸೂಕ್ತ ಚಿಕಿತ್ಸೆ ಪಡ್ಕೊಂಡು ಬೆಂಗಳೂರಿಗೆ ಗಾಯಾಳುಗಳು ತೆರಳಿದ್ದಾರಂತೆ. ಚಿಕ್ಕ ಪುಟ್ಟ ಗಾಯಗಳಾದವರೆಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಶಿರಾ ತಾಲೂಕು ಆಸ್ಪತ್ರೆಯಲ್ಲಿ ಕೀರ್ತನಾ ಕಿರಣ್ ಪಾಲ್ಗೆ ಚಿಕಿತ್ಸೆ ನೀಡಲಾಗಿದ್ದು, ದಿಲೀಪ್, ಮಂಜುನಾಥ್, ಅನಿರುದ್ಧ್, ಅಮೃತ, ಈಶಾಗೂ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅಂತೆ. ದೀಪಕ್ ಹಾಗೂ ನಂದಿತ್ಗೆ ಶಿರಾದಲ್ಲೇ ಚಿಕಿತ್ಸೆ ಮುಂದುವರೆದಿದೆ. ಯಾರೆಲ್ಲ ಚಿಕ್ಕ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರಲ್ಲ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ, ಚಿಕಿತ್ಸೆನ ಪಡ್ಕೊಳ್ತಿದ್ದಾರೆ. ಕೆಲವರಿಂದ ಮಾಹಿತಿ ಪಡೆದುಕೊಳ್ಳುವ ಪ್ರಯತ್ನ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳಾಗ್ತಾರೆ. ಹೆಂಗಾಯ್ತು, ಎಷ್ಟೊತ್ತಿಗಾಯ್ತು, ಯಾರ ಅಜಾಗರೂಕತೆ, ಎಷ್ಟು ಸ್ಪೀಡಲ್ಲಿ ಆ ಕಂಟೈನರ್ ಬಂದು ಡಿಕ್ಕಿ ಹೊಡಿತು. ಯಾಕಂದ್ರೆ ಕಂಟೈನರ್ ಚಾಲಕ ಕೂಡ ಸಜೀವ ದಹನಗೊಂಡಿದ್ದಾನೆ ಈ ಅವಘಡದಲ್ಲಿ. ಹಂಗಾಗಿ ಆತನ ಅಜಾಗರೂಕತೆಯಿಂದ ಆಗಿತ್ತು, ಆತನ ನಿರ್ಲಕ್ಷ್ಯದಿಂದ ಆಗಿತ್ತು ಅಂತ ಹೇಳ್ತಾ ಇದ್ದೀವಲ್ಲ, ಆತ ಅಂತೂ ಇಲ್ಲ ಬಿಡಿ, ಆತ ಸಜೀವ ದಹನಗೊಂಡಿದ್ದಾನೆ ಈ ಅವಘಡದಲ್ಲಿ. ಬಟ್ ಈಗ ಯಾರೆಲ್ಲ ಉಳ್ಕೊಂಡಿದ್ದಾರಲ್ಲ ಅವರಿಂದಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ, ಹೆಂಗಾಯ್ತು, ಎಷ್ಟೊತ್ತಿಗಾಯ್ತು ಅನ್ನೋದ್ರ ಬಗ್ಗೆ. ಹಂಗಾಗಿ ಕೆಲವರು ಚಿಕಿತ್ಸೆ ಪಡ್ಕೊಂಡು ಆರಾಮಾಗಿ ವಾಪಸ್ ಆಗ್ತಿದ್ದಾರೆ, ಇನ್ನು ಕೆಲವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ. ಯೋಗೇಶ್, ಆನಂದ್ ರಾವ್ ಸರ್ಕಲ್ ಇಂದ ಹೊರಟಂತಹ ಬಸ್ ಮೋಸ್ಟ್ಲಿ ತುಮಕೂರು ದಾಟಿದ ಬಳಿಕನೇ ಚಿತ್ರದುರ್ಗಕ್ಕೆ ಎಂಟ್ರಿ ಆಗಿರುತ್ತೆ ಬಸ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಏನ್ ಕೊಡ್ತೀರಿ? ಆ ಮಾರ್ಗವಾಗಿ ಹೊರಟಂತ ಬಸ್ ಇಂಥದ್ದೊಂದು ದುರಂತಕ್ಕೀಡಾಗಿರೋದ್ರಿಂದ. ಅಶ್ವತಿ, ಇದು ಕಳೆದ ರಾತ್ರಿ ಆಗಿರುವ ಘಟನೆ. ತುಮಕೂರು ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 4 ಮೂಲಕ ಚಿತ್ರದುರ್ಗ ಅಂದ್ರೆ ಶಿರಾ ದಾಟಿ ಜವಗೊಂಡನಹಳ್ಳಿ ದಾಟಿ ಇನ್ನೇನು ತುಮಕೂರಿಂದ ಕೇವಲ ಒಂದು 6-7 ಕಿಲೋಮೀಟರ್ ಸಾಗಿದ ನಂತರ ಈ ಒಂದು ದುರ್ಘಟನೆ ನಡೆದಿದೆ. ಈ ದುರ್ಘಟನೆ ಆದ ಸಂದರ್ಭದಲ್ಲಿ ಸುಮಾರು 12ಕ್ಕೂ ಹೆಚ್ಚು ಜನರು ತುಮಕೂರು ಜಿಲ್ಲೆ ಮತ್ತೆ ತುಮಕೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ಅವರಲ್ಲಿ ಒಟ್ಟು 13 ಜನ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಉಳಿದಂತೆ 9 ಜನ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ, ಅಂದ್ರೆ ಎಲ್ಲರೂ ಕೂಡ ಬೆಂಗಳೂರು ಮೂಲದವರೇ ಆಗಿದ್ದಾರೆ. ಕೀರ್ತನಾ, ಕಿರಣ್ ಪಾಲ್, ದೀಪು, ಮಂಜುನಾಥ್, ಅನಿರುದ್ಧ್, ಅಮೃತ ಮತ್ತು ಈಶಾ, ದೀಪಕ್, ನಂದಿತಾ ಅನ್ನೋರು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಉಳಿದಂತೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ ದಂಪತಿಗಳು ಹೇಮರಾಜು, ಇವರ ಪತ್ನಿ ಕಲ್ಪನಾ ಮತ್ತು 5 ವರ್ಷದ ಮಗು ಧನೀಶ್ ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆ ಪಡೆದು ಅವರು ಖಾಸಗಿ ಕಾರಲ್ಲಿ ಬೆಂಗಳೂರಿಗೆ ತೆರಳಿದ್ದಾರೆ ಅಂತ ಗೊತ್ತಾಗಿ ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನೋದು ಸದ್ಯದ ಪರಿಸ್ಥಿತಿ ಗೊತ್ತಾಗಿದೆ. ಇದಾದ ನಂತರ DHO ಅಥವಾ ಅವರು ಒಂದಷ್ಟು ಮಾಹಿತಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಏನೆಲ್ಲ ಆಗಿತ್ತು, ಹೆಚ್ಚು ಗಂಭೀರ ಗಾಯ ಆಗಿತ್ತ, ಸಣ್ಣ ಪುಟ್ಟ ಗಾಯ ಆಗಿತ್ತು ಅನ್ನೋದು ವೈದ್ಯರು ತಿಳಿಸಿದ ನಂತರ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ. ಶ್ರುತಿ, ಅಂದ್ರೆ ಯೋಗೇಶ್, ಈಗ ಬಹುತೇಕರು ತುಮಕೂರು ಜಿಲ್ಲಾಸ್ಪತ್ರೆಗಳಿಗೂ ಕೂಡ ದಾಖಲಾಗಿದ್ದಾರೆ ಹಿಂಗೆ ಅಂತ? ಹೌದು, ಯಾಕಂದ್ರೆ ಈಗಾಗಲೇ 3 ಅಂದ್ರೆ ಒಟ್ಟು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ 3 ಜನ ಅಂದ್ರೆ ದಂಪತಿಗಳು ಮಗು ಸೇರಿ 3 ಜನ ದಾಖಲಾಗಿದ್ರು. ಅವ್ರಿಗೆ ಸಣ್ಣ ಪುಟ್ಟ ಗಾಯ ಆಯ್ತು, ಕೈಗೆ ಒಂದು ಸ್ವಲ್ಪ ಏಟಾಗಿತ್ತು ಅನ್ನೋ ಕಾರಣಕ್ಕಾಗಿ ಪ್ರಾಥಮಿಕವಾಗಿ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನು ಕೊಟ್ಟು ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ಅಂದ್ರೆ ಆಸ್ಪತ್ರೆಗೆ ಹೋಗಿರೋದಿಲ್ಲ, ಅವ್ರ ಮನೆಗೆ ಹೋಗಿದ್ದಾರೆ ಅಂತ ವೈದ್ಯರು ಅಲ್ಲಿದ್ದಂತ ಟ್ರೀಟ್ಮೆಂಟ್ ಕೊಟ್ಟಂತ ವೈದ್ಯರು ತಿಳಿಸಿದ್ದಾರೆ. ಹಾಗಾಗಿ ಏನು ಹೆಚ್ಚು ಗಂಭೀರ ಗಾಯ ಆಗಿಲ್ಲ ಅನ್ನೋದು ಗೊತ್ತಾಯ್ತು. ಇನ್ನು ಶಿರಾದಲ್ಲಿ 4 ಮಹಿಳೆಯರು ಸೇರಿದಂತೆ 9 ಜನ, 5 ಪುರುಷರು 9 ಜನ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು. ಅವರು ಕೂಡ ಯಾವುದೇ ಗಂಭೀರ ಗಾಯಗೊಂಡಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿ ಅವ್ರನ್ನ ಈಗಾಗಲೇ ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ತುಮಕೂರು ಮತ್ತೆ ಶಿರಾದಲ್ಲಿ ಅಲ್ಲಿ ಘಟನೆ ಆಗಿತ್ತು, ಸಹಜವಾಗಿ ಅಕ್ಕಪಕ್ಕದ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಗಾಯಗೊಂಡವರು ಇಲ್ಲಿ ದಾಖಲಾಗಿಲ್ಲ. ಗಂಭೀರವಾಗಿ ಗಾಯಗೊಂಡವರು, ಹೆಚ್ಚು ಗಾಯಗೊಂಡವ್ರನ್ನ ಹಿರಿಯೂರು ಸರ್ಕಾರಿ ಆಸ್ಪತ್ರೆ ಮತ್ತೆ ಚಿತ್ರದುರ್ಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿರೋದು ಗೊತ್ತಾಗ್ತಾ ಇದೆ. ಈಗ ಇಡೀ ಘಟನೆ ಆಗಿದ ರಾತ್ರಿಯಿಂದ ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಸುಮಾರು 20ಕ್ಕೂ ಹೆಚ್ಚು ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ ವಾಹನಗಳು ಸಂಚರಿಸ್ತಾ ಇದೆ. ಯಾಕಂದ್ರೆ ಕೆಲವು ಕಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದಷ್ಟು ಕಾಮಗಾರಿಗಳು ನಡೀತಾ ಇದೆ. ಹಾಗಾಗಿ ಬೆಳಗ್ಗೆ ಆಗಿದ್ದರಿಂದ ಈ ಪೊಲೀಸರು ಇನ್ನೂ ಕೂಡ ಟ್ರಾಫಿಕ್ ಕ್ಲಿಯರ್ ಮಾಡೋ ಕೆಲಸದಲ್ಲೇ ಮಗ್ನರಾಗಿದ್ದಾರೆ. ಮತ್ತೆ ಒಂದು ತಂಡ ಯಾರೆಲ್ಲ ಮೃತಪಟ್ಟಿದ್ರು ಮತ್ತು ಅವರ DNA ಮತ್ತೆ ಇನ್ನಿತರ ಸಾಮಗ್ರಿ, ಮೊಬೈಲ್ ಇರ್ಬೋದು, ಇನ್ನಿತರ ವಸ್ತುಗಳು ಕೂಡ ವಶಪಡಿಸಿಕೊಂಡು ಅದರ ತನಿಖೆಗೆ ಇಳಿದಿದ್ದಾರೆ. ಶ್ರುತಿ. ಓಕೆ ಯೋಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.